ಗೈಸ್ ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ, ಇವ್ರು ನಮ್ಮ ಅನಿಲು. ನಾವು ಇವಾಗ ಲಡಾಖ್ ಟ್ರಿಪ್ ಬಂದಿದ್ವಿ ಅನಿಲ್ ಅಣ್ಣನ ಜೊತೆಗೆ, ಅಲ್ಲ ಅಜಯ್ ಅಣ್ಣನ ಜೊತೆಗೆ. ಒಂದು 4 ದಿನ ಆಯಿತು ಗೈಸ್. ನಿಜವಾಗ್ಲೂ ಒಂದೇ ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಜೀವನನೇ ಹಾಳಾಗೋಗ್ಬಿಡ್ತು. ಯಾರಾದರೂ ನೆಕ್ಸ್ಟು ಬೆಂಗಳೂರಿಂದ ಏನಾದ್ರು ಲೋಡ್ ಬಂತು ಅಂದರೆ CSD ಆರ್ಮಿ ಕ್ಯಾಂಟೀನ್ ಸ್ಟೋರ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ನಿಮ್ಮ ಬಿಲ್ ಇತ್ತು ಅಂದರೆ ತಿಳ್ಕೊಂಬಿಡಿ, ನೀವು ಸತ್ರಿ ಅಂತ. ಸೊ ಅದ್ರ ಹೊರತಾಗಿ ಇವರು ಅಜಯ್ ಅಣ್ಣ ನೋಡಿರ್ತೀರಾ, ಟ್ರಕ್ಕಲ್ಲಿ ವ್ಲಾಗ್ ಮಾಡ್ತಾರೆ, ಕರ್ನಾಟಕದಲ್ಲಿ ಫುಲ್ ಫೇಮಸ್ಸು. ಸೊ ಈಗ ನಾವು ಸದ್ಯಕ್ಕೆ ಲಡಾಖಿಂದ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಹೊಡೀರಿ, ಮತ್ತು ಹೈಪ್ ಮಾಡಿ ವಿಡಿಯೋನ. ದೆನ್ ಇವಾಗ ತಾನೇ ಲಾಚುಂಗ್ಲಾ ಪಾಸ್ನ ದಾಟ್ಕೊಂಡು ಬಂದ್ವಿ. 16,616 ಅಡಿ ಎತ್ತರ ಇರುವಂತಹ ಪಾಸ್ ಅದು. ಒಂದು ಚಿಕ್ಕ ಪಾಸ್, ಏನಂತ ಜಾಸ್ತಿ ಜಾತ್ರೆ ಆ ಥರದ್ದು ಏನು ವೈಬ್ಸ್ ಇರಲಿಲ್ಲ ಅಲ್ಲಿ. ಬಿಕಾಸ್ ಅಂತ ಏನು ಸ್ಪೇಸ್ ಕೂಡ ಇರಲಿಲ್ಲ, ಚಿಕ್ಕದಾಗಿತ್ತು ಅಷ್ಟೇ. ಸೊ ಇವಾಗ ನೆಕ್ಸ್ಟು ನಾವು ಡೌನ್ ಇಳಿಸ್ತಾ ಇದ್ದೀವಿ. 16,600 ಅಡಿಯಿಂದ ಮತ್ತೆ ಡೌನ್ ಇಳಿಸ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಡೌನ್ ಇಳಿಸಾದ್ಮೇಲೆ ಮತ್ತೆ ಆ ಸ್ಟ್ರೈಟಾಗಿ ಒಂದು ಬೆಟ್ಟ ತುದಿ ಕಾಣಿಸ್ತಿದೆ, ಅಲ್ಲಿ ಹತ್ತಿಸ್ಬೇಕು. ಇಬ್ಬರು ಬಿಹಾರದವ್ರು ಬಂದರು. ಇವೈ ನಮ್ಮ ಹೆಸರು ರೋಹನ್ ಅಂತ ಇಬ್ಬರು ಈ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋವಂಥವ್ರು. ಇವ್ರನ್ನ ನಾವು ಕೆಳಗೆ ಉದುರಿಸ್ಬೇಕು. ಕೆಳಗವ್ರಿಗೂ 4 ಕಿಲೋಮೀಟ್ರ್ ಇದೆ ಅಣ್ಣ. ಕಿತ್ನಾ ಕಿಲೋಮೀಟ್ರ್ ಕಿತ್ನಾ ಕಿಲೋಮೀಟ್ರ್ ನೀಚೆ ತಕ್ 4 ಕಿಲೋಮೀಟ್ರ್ ಇದೆ. ಅಣ್ಣಾರು ನಚ್ಕೊಂಡವ್ರೆ. ನಾವಿವಾಗ ಬಿಸ್ಕಿನಾಲ ಅನ್ನೋ ಒಂದು ಊರಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಟಿಬೇಟಿಯನ್ ಬುದ್ಧಿಸಮ್ ಧರ್ಮಗುರು ಇದರಲ್ಲ ದಲೈಲಮ್ಮ, ಅವ್ರು ಬರ್ಸಿದಾರಂತೆ. ಅದಕ್ಕೆ ಎಲ್ಲ ಫುಲ್ ಕ್ಲೀನಾಗಿ ಇಟ್ಕೊಂಡವ್ರೆ. ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿಸವ್ರೆ. ಈಗ ಅಣ್ಣ ಎಲ್ಲ ಇಲ್ಲಿ ಒಳಗೆ ಕೂತ್ಕೊಂಡು ಏನಾದ್ರು ಒಂದು ಆರ್ಡ್ರ್ ಮಾಡ್ತಾರೆ, ತಿನ್ನಬೇಕು, ಹೊಟ್ಟೆ ಹಸಿತೈತೆ. ಥ್ಯಾಂಕ್ ಯು. ನಮಗೆ ರಾಜ್ಮಾ ಚಾವಲ್ ಸಿಕ್ಕಿದೆ, ನೋಡ್ತಾ ಇರ್ಬೋದು. ರಾಜ್ಮಾ ಪಹಾಡಿನಲ್ಲಿ ಏನಾದ್ರೆ ಗುಡ್ಗಳೆಲ್ಲ ಬರೀ ಇದನ್ನೇ ಜಾಸ್ತಿ ತಿಂತಾರೆ. ಈ ಚಿಕನ್ ಕಡಿಮೆ, ಕುರಿಗಳು ಜಾಸ್ತಿ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಮಟನ್ ತಿಂತಾರೆ. ಇವಾಗ ನಮ್ಮ ರೋಡ್ಗಳಿಗೆಲ್ಲ ಟಾರ್ ಹಾಕ್ಬೇಕಲ್ವ, ಆ ಟಾರ್ನ ಇವರು ಹರಿಯಾಣದಿಂದ ಇಲ್ಲಿಂದ ತುಂಬ್ಕೊಂಬಂದಿದ್ದಾರೆ. ಯೂಶ್ವಲಿ ಎಲ್ಲೆಲ್ಲಿ ರಿಫೈನರ್ಗಳಿರುತ್ತೋ ಅಲ್ಲಿಂದ ಸಿಗುತ್ತೆ. ಆ ಟಾರ್ನ ಕೆಳಗಡೆಯಿಂದ ಬೆಂಕಿ ಹಾಕ್ಬಿಟ್ಟು ಇಲ್ಲಿರೋದೆಲ್ಲ ಹೀಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಆ ಗಾಡಿಗೆ ಪಂಪ್ ಮಾಡ್ತವ್ರೆ. ಬಾಯ್ ಆಸಕ್ತೆ ऊपर आ सकते प्लीज़ यार, एक बार देखते बस. ಯಾಕಂದರೆ ಅದೇನಾದ್ರು ಸ್ವಲ್ಪ ಸುಡೋದು ಬಿತ್ತು ಅಂದರೆ ಕೈಯೆಲ್ಲ ಬರ್ನಾಗ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಮೇಲಕ್ಕೆ ಬಿಡ್ತಿಲ್ಲ. ನೋಡಿ, ಕೆಳಗಡೆ ಒಂದು ಮೋಟ್ರ್ ಇಟ್ಟು ಅಲ್ಲಿಂದ ಪಂಪ್ ಮಾಡ್ತವ್ರೆ ಮೇಲಕ್ಕೆ. ನೋಡ್ತಾ ಇರ್ಬೋದು, ಇವರೆಲ್ಲ ದಲೈಲಾಮ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಿಂತಿದ್ದಾರೆ. ಇದು ಇವರ ಸಾಂಪ್ರದಾಯಿಕ ಉಡುಗೆ. ನಮಸ್ತೆ. ಜುಲೈ ಸೂಪರ್ ಗುರು. ಎಲ್ಲವ್ರೆ ದಲೈಲಾಮ. ಸೊ ಯೂಶ್ವಲಿ ಇದನ್ನು ಈ ಬಟ್ಟೆನ ಹಾಕ್ಬಿಟ್ಟೆ ವೆಲ್ಕಮ್ ಮಾಡೋದು. ನೀವು ಸಿಕ್ಕಿಮೆಲ್ಲ ಹೋದರೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ದಲೈಲಾಮ ಅವ್ರ ಗಾಡಿಗಳೆಲ್ಲ ಬರ್ತಿದ್ದಾವೆ. ಐ ಥಿಂಕ್ ಈ ಗಾಡಿ ಇದ್ದಾರೆ, ಪಂಜಾಬ್ ರಿಜಿಸ್ಟ್ರೇಷನ್ ಗಾಡಿ ಇದು. ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಇವರೆಲ್ಲ ನಿಂತಿದ್ದಾರೆ ನೋಡಿ. ನಾನೆಲ್ಲೋ ಕರೆಂಟಲ್ಲಿ ಇಲ್ಲ ಅಂದರೆ ಇವರು ನೋಡಿ. ಇವರೆಲ್ಲ ಏನಿದ್ದಾರೆ ಲಡಾಖ್ ಪೀಪಲ್ಲು. ಇವರು ಡ್ರುಗ್ಬಾ ಅನ್ನೋ ಒಂದು ಸೆಕ್ಟ್ಗೆ ಸೇರ್ತಾರಂತೆ. ಟಿಬೇಟಿಯನ್ ಬುದ್ಧಿಸಮ್ ಒಳಗಡೆ ಬೇರೆ ಬೇರೆ ಸೆಕ್ಟ್ಸ್ ಇರುತ್ತೆ. ಇವರು ಡ್ರುಗ್ಬಾ ಅನ್ನೋ ಒಂದು ಸೆಕ್ಟ್ಗೆ ಸೇರ್ತಾರೆ. ಇವರು ಇಲ್ಲಿ ಒಂದು ಮೊನೆಸ್ಟ್ರಿಗೆ ಹೋಗ್ತಿದ್ರಂತೆ. ಹಾಗಾಗಿ ಅವರೆಲ್ಲ ಬ್ಲೆಸ್ಸಿಂಗ್ಸ್ನ ತೊಗೋತಾ ಇದ್ದಾರೆ. ಇನ್ನು ಇಲ್ಲೇನು ಬಟ್ಟೆ ಹಾಕ್ಕೊಂಡಿದ್ದಾರೆ, ಇದು ಡ್ರುಗ್ಬಾ ಜನರ ಸಾಂಪ್ರದಾಯಿಕ ಉಡುಗೆ. ನಾರ್ಮಲ್ ಜನ ಎಲ್ಲ ಇವಾಗ ನಮ್ಮ ಥರ ಆಗ್ಬಿಟ್ಟಾರೆ. ಬಟ್ ಅನಾದಿ ಕಾಲದಿಂದ ಇವರು ಇದೇ ಥರದ ಬಟ್ಟೆಗಳನ್ನ ಹಾಕ್ಕೋತಾಯಿದ್ರು. ಬಟ್ ಇವಾಗ ಕಡಿಮೆ ಮಾಡಿಬಿಟ್ಟವ್ರೆ. ಈ ಥರ ಎಲ್ಲ ಮಾಡ್ರನ್ ಡ್ರೆಸ್ಸಿಗೆ ಶಿಫ್ಟ್ ಆಗಿಬಿಟ್ಟವ್ರೆ.
ಹೋಗುಮ ಆಫ್ ರೋಡಿಂಗ್ ಹೋಗುಮ, ಎಲ್ಲಿಗೆ ಹೋಗುಮ, ಲಡಾಖಿಗೆ ಹೋಗುಮ, ಹೆಂಗೆ ಹೋಗುಮ, ಲಾರಿ ತಗೊಂಡು ಹೋಗುಮ. ಸಿಂಗರಜೆ ಅಣ್ಣ ಇಲ್ಲಿಂದ ಫುಲ್ ಆಫ್ ರೋಡಿಂಗ್ ಶುರು. ಮಸ್ತ್ ಮಜಾ ಬರ್ತಿದೆ ಗುರು. ದಗ 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 ಅಂತಿದೆ ಇವಾಗಲೇ ಗಾಡಿ. ಮೇಲೆ ಹೋಗ್ತಾ ಹೋಗ್ತಾ ರೋಡ್ ಇನ್ನೂ ಚಿಕ್ಕದಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ನಾವು ಇಲ್ಲಿದ್ದೀವಲ್ಲ, ಒಂದು 2-3 ಬೆಟ್ಟ ಹಿಂಗೆ ಮೇಲೆ ಕತ್ತಿಸ್ಬೇಕು, ತಿರ್ಸ್ಕೊಂಡು ನೋಡ್ತಾ ಇರ್ಬೋದು. ಗಾಡಿ ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, 2 ಗಾಡಿ ಇಲ್ಲಿ ಇದ್ದಾವೆ. ಇನ್ನು ಇದ್ರ ಗಾಡಿಯಿಂದ ಇವೆಲ್ಲ ಬಾ ಇಲ್ಲಿ ಸೈಡ್ಗೆ ಹಾಕೋ, ಇಲ್ಲಿ ಸೈಡ್ಗೆ ಹಾಕೋ. ಜಾಸ್ತಿ ಹೋಗ್ಬಿಡೋಣ ಫುಲ್ ಟೌನ್ಗೆ. ಬರಮ್ಮ ಒಡೆ ಬರಮ್ಮ. ನಮ್ಮ ಅಣ್ಣರೆಲ್ಲ ರೈಟ್ ಸೈಡ್ಗೆ ಹಾಕೊಂಬಿಟ್ರು, ಅವ್ರು ಲೆಫ್ಟ್ ಸೈಡಿಗೆ ಬಿಟ್ಟು. ನೋಡಿ ಇವಾಗ ಟಾಟಾ ಗಾಡಿ ಎಲ್ಲ 6 ವೀಲು ಫುಲ್ಲು ದೊಡ್ಡ ರಾಶಿನ ನಿಂತಿದ್ಯಪ್ಪ ಇದು. ಬರ್ರ ಅಲ್ಲೋಗಿ ಓಡಿಸ್ಕೊಂಡ್ರ ಮತ್ತೆ ಸತ್ರು ಮಗ. ಅಲ್ಲಿ ಮುಂದೊಂದು ಗಾಡಿ ಕೆಟ್ಟು ನಿಂತೈತೆ, ಅದಕ್ಕೆ ಗಾಡಿಗಳೆಲ್ಲ ಮೂವ್ ಆಗ್ತಿಲ್ಲ. ಅವಣ್ಣನೊಂದು ಕ್ಲಚ್ ಪ್ಲೇಟೇ ಹೋಗ್ಬಿಟ್ಟೈತೆ ಪಾಪ. ಹೋಗಮ್ಮ ಫುಲ್ಲು ಲೋಡ್ ಇದೆ ನೋಡ್ರಿ ಗಾಡಿ. ಒಂದು 11-12 ಟನ್ ಇದೆ. ಗಾಯ್ ಸೀರಿಯಸ್ಲಿ ನನಗೆ ಇವಾಗ ಒಂದೊಳ್ಳೆ ಡ್ರೋನ್ ಶಾಟ್ಸ್ ನೋಡಿದ್ರಲ್ಲ, ಆ ಡ್ರೋನ್ ಶಾಟ್ಸ್ ಆರಿಸುವಾಗ ಬೀಜ ಬಾಯಿಗೆ ಬಂದಿದ್ವು. ಎಲ್ಲಿ ಅಲ್ಲ ಅಣ್ಣ ಆಗಲ್ಲ ಬಿಡು. ಸೊ ಇಲ್ಲೆಲ್ಲ ಮತ್ತೆ ಡೌನ್ ಇಳಿಸ್ಬೇಕು. ಅಲ್ಲೆಲ್ಲ ನೋಡಿ ಕಾರವ್ರು ಆಫ್ ರೋಡಿಂಗ್ ಮಾಡ್ತಿದ್ದಾರೆ, ಮಾಡಂಗಿಲ್ಲ ಆ್ಯಕ್ಚುಲಿ ಹೆಂಗೆ ಆಫ್ ರೋಡಿಂಗು. ನಾವು ಹಿಂಗೋಗಿ ಸುತ್ತಾಕೊಂಬಂದು ಇಳಿಸ್ಬೇಕು. ಬಿಡಿ ಮಕ್ಳು ಅಲ್ಲೇ ಇಳಿಸ್ತವ್ರೆ ನೋಡಿ. ಅಲ್ಲೊಂದು ಗಾಡಿ ನಿಂತಿದ್ಯಾ, ಅಜಾಣ ಇಲ್ಲಿ ನಿಲ್ಸವ್ರೆ. ನಡುವೆ ಎಲ್ಲೂ ಡಬಲ್ ಗಾಡಿ ಕ್ರಾಸ್ ಆಗೋದೇ ಇಲ್ಲ. ಆ ಲಾರಿಯವನು ಸ್ವಲ್ಪ ಜನರಲ್ ನಾಲೆಡ್ಜ್, ಕೆಲವು ಡ್ರೈವರ್ಗಳು ಸೀದಾ ಹೋಗ್ಬಿಡ್ತಾರೆ. ಮುಂಚೆ ನೋಡ್ಕೊಬೇಕು, ಅಲ್ಲಿಂದ ಇಲ್ಲಿಗೆ 2 ಗಾಡಿ ಪಾಸ್ ಆಗಲ್ಲ, ಇಲ್ಲೇ ನಿಲ್ಸ್ಕೊಂಡ್ಬಿಡ್ಬೇಕು. ಕರೆಕ್ಟ್. ಎರಡಲ್ಲಿ ಆಪೋಸಿಟ್ ಆದ್ರೆ ಮತ್ತೆ ರಿವರ್ಸ್ ಬರ್ಬೇಕಾ ನಾವೇನೆ, ಮತ್ತೆ ಹಿಂದೆ ಯಾವನ ಗಾಡಿ ಬಂದ್ವಿ ಅಂತ ಇಲ್ಲೇ ಜಾಮ್. ನಾನು ಬಂದು ಪಾಸ್ ಆದ್ಮೇಲೆ ಕಾಲಿರೋದು ಆರಾಮಾಗಿ ಹೋಗ್ಬಿಟ್ಟು. ಎಲ್ಲರೂ ಇದೇ ಥರ ಯೋಚನೆ ಮಾಡಿದ್ರೆ ಸರ್ ಹೋಗುತ್ತೆ. ಅಣ್ಣನ ಫ್ರೆಂಡ್ ಯಾರೋ ಸಿಕ್ಕರು. कितना किलोमीटर? ಥ್ಯಾಂಕ್ ಯು ಅಣ್ಣ. ಕಬ್ಬಣ ಹಾಕೊಂಬಂದವ್ರೆ ಹಿಮಾಚಲ ಪ್ರದೇಶದಿಂದನಾ? ಗಾಡಿ ನೋಡೋರಂತೆ ಗಾಯ್ಸ್ ಬಿಟ್ಟ ಬಂದ ಅವನ ಅಜ್ಜಿ. ಅಣ್ಣ ಹಿಂದೂತೆ ನೋಡ, ನಿಲ್ಸಲೇ. ಓ ಒಳ್ಳೆ ಹೀಟ್ ಮೂಮೆಂಟ್ ಅಂದ್ಕೊಳ್ಳಿ ಇಲ್ಲಿ ನೋಡಿ. ಯಪ್ಪ ದೊಡ್ಡವ್ರು ನೋಡಿ ಅಣ್ಣ.
ಯಾವಿಲ್ಲ, ಅಲ್ಲಿ ಬರ್ತದಾನೆ, ಅಲ್ಲಿ ಬರ್ತವನೆ, ಇಲ್ಲೇ. ಗೈಸ್ ನಿಜ ಸಖತ್ ಆಫ್ ರೋಡಿಂಗ್ ನೋಡಿ, ಅಲ್ಲಿ ಕೆಳಕವರೆಗೂ ಹೋಗ್ಬೇಕು. ಯಪ್ಪ ಅಣ್ಣ, ಇದೇನೋ ಪಾಸ್ ನೀನು ಹೇಳ್ತಿದ್ದು? ಯಾವುದೋ ಪಾಸ್ ಹೇಳ್ತಿದ್ದಲ್ಲ ಅಣ್ಣ? ಹಾಂ, ಘಾಟಾ ಲೂಪ್ಸು, ಘಾಟಾ ಲೂಪ್ಸ್ ಅಂತ ಗೈಸ್ ಇದು. ಇಲ್ಲಿ ನೋಡಿ, ಅಲ್ಲಿ ಕೆಳಕ್ಕೆ ಹೋಗ್ಬೇಕು, ಹಿಂಗೆ ಹೇಳ್ಕೊಂಡು. ಡ್ರೈವರ್ ಹೊಸಬಾಗಿದ್ರೆ ಸತ್ತ ಮಾತ್ರ. ಆಕ್ಸಿಡೆಂಟ್ ಆಗಿದೆ, ಯಾವ ಥರ ಕುಸ್ತಿದೆಯೋ ಗೊತ್ತಿಲ್ಲ. ತುಂಬ ವರ್ಷಗಳಾಗಿದೆ ಬೈಕ್ ಬಿದ್ದದ್ದು. ಹೌದೌದು, ಎಲ್ಲ ತುಕ್ಕಿಡ್ದು ಹೋಗಿದೆ ಆಲ್ರೆಡಿ. ಏನೇನು ಬೇಕಾಗಿರೋ ಪಾರ್ಟ್ಸ್ ಎಲ್ಲ ಬಿಚ್ಕೊಂಡಿದ್ದಾರೆ. ಗಾಡಿ ಎತ್ಕೊಂಡು ಅಷ್ಟು ಬೆಲೆ ಬರಲ್ಲ ಅಂತ ಗೊತ್ತು ಅವ್ರಿಗೆ, ಹಂಗಾಗಿ ಅಂತ ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಕೆಳಕ್ಕೆ ಹೋಗಿ ಅಲ್ಲ, ಇಲ್ಲೇ ಹಾಸ್ಕೊಂಡ್ಬಿಡು, ಮತ್ತೆ ಅಲ್ಲಿ ನಿಲ್ಸಕ್ಕೆ ಜಾಗ ಸಿಗಲ್ಲ. ನಾನು ಮಾತು ನಾವು ಇವಾಗ ಘಾಟಾ ಲೂಪ್ಸ್ನ ಇಳಿಸ್ತಾ ಇದ್ದೀವಿ. ನಿಜವಾಗ್ಲೂ ನೀವು ಡ್ರೋನ್ ಶಾಟಲ್ಲಿ ನೋಡ್ತೀರಾ ಎಂಥ ದೊಡ್ಡ ಅಡ್ವೆಂಚರ್ ಇದು ಅಂತ. ಜೀವನದಲ್ಲಿ ಏನೋ ನಾನಂತ ಡ್ರೈವರು, ನಾನಂತ ಡಾನು ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ಕೊಂಡಿರ್ತಾರಲ್ಲ, ಅವರೆಲ್ಲರನ್ನೂ ಈ ರೋಡಲ್ಲಿ ಕಳಿಸ್ಬೇಕು ಗೈಸ್. ನಿಜವಾಗ್ಲೂ ಈ ರೋಡಲ್ಲಿ ಕಳಿಸ್ಬೇಕು. 21 ಹೇರ್ ಪಿನ್ ಬೆಂಡ್ಸು, ಒಂದೊಂದು ಹೇರ್ ಪಿನ್ ಬೆಂಡನ್ನು ಒಂದೊಂದು ಥರ ವಿಶೇಷ. ಆಮೇಲೆ ಒಂದು ಸಲಕ್ಕೆ ಒಂದೇ ಗಾಡಿ ಕಟ್ಟಾಗೋದು. ಇಲ್ಲಿ ನೋಡಿ, ಈ ಹೇರ್ ಪಿನ್ ಬೆಂಡಲ್ಲಿ ಒಂದೇ ಗಾಡಿ ಕಟ್ಟಾಗೋದು. ಅಣ್ಣ ನೋಡಿ ಹೆಂಗೆ ಹೊಡಿತವ್ರೆ ಅಣ್ಣ. ಫುಲ್ ಸ್ಟೇರಿಂಗಿಗೆ ಏನಾದ್ರು ಬಾಯಿದಿದ್ದರೆ ಸ್ಟೇರಿಂಗು ಬೈತಾಯಿತ್ತು ಅಣ್ಣಂಗೆ. ಎಷ್ಟೊತ್ತಿರುತ್ತೀಯ, ಫುಲ್ ನೋಯ್ತಾ ಇದೆ ನಂಗೆ ಬಿಟ್ಬಿಡು ಅಂತ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಘಾಟಾ ಲೂಪ್ಸ್ ಮರೆಯದ ಒಂದು ದಿನ ಇದು ನಮಗೆ. ನನಗಂತೂ ಮರೆಯೋದ ದಿನ. ನಾನು ಸೈಕಲಲ್ಲೆಲ್ಲ ಹತ್ಸ್ಬೋದು ಇಳಿಸ್ಬೋದು ಇದನ್ನ. ಯಾಕಂತಂದರೆ ಸೈಕಲಲ್ಲಿ ನನ್ನ ಹತ್ರ ಆಯಿಲ್ ಡಿಸ್ಕ್ ಬ್ರೇಕ್ ಇದೆ, ಚಿಕ್ಕದೈತಾ ಸೈಕಲ್ಲು, ಆರಾಮಾಗಿ ಕಟ್ಟಾಗುತ್ತೆ. ಏನು ಮಾಡೋ, ಎಲ್ಲ ಹೊತ್ಕೊಂಡು ಹೋಗ್ಬಿಡ್ಬೋದು ಬೇಕಾರೆ. ಬಟ್ ಲಾರಿ ಇಳಿಸೋದಿದೆಯಲ್ಲ, ಅದು ಯಾರೋ ಪುಣ್ಯಾತ್ಮ 16 ವೀಲ್ ತೊಗೊಂಬಂದಿದ್ದ ಗುರು. ಅವನು ದೇವರು, ಅವನು ದೇವರು ನಿಜವಾಗ್ಲೂ. ಲೆಜೆಂಡ್ ಅವನು, ಅಲ್ಟ್ರಾ ಲೆಜೆಂಡ್ ಅವನು. ಇಲ್ಲೇ ಇಳಿಸ್ತೀರ ಆಫ್ ರೋಡಲ್ಲಿ? ಹಾಂ, ಹೊಡೀರಿ, ಹೋಗುತ್ತಲ್ಲ ಹೆಂಗಿದ್ರು. ಮೊದಲನೇ ಸಲ ಆಫ್ ರೋಡಿಂಗು. ಇದು ಅನ್ಅಥರೈಸ್ ರೋಡ್, ಇದು ಇಲ್ಲೇ ಇಳಿಸ್ತಿದ್ದೀವಿ. ಆದರೂ ಅಣ್ಣ ನಿಧಾನ ಇಳಿಸು, ಹಂಗಿದೆ ರೋಡು. ಅಣ್ಣ ಹಿಂಗೆ ಇಳಿಸ್ತವ್ರೆ. ಅವ್ನು ಯಾಕೆ ಅಷ್ಟು ಅವಸರ ಹೋಗಿ ಬರ್ತಾನೆ ಹಿಂದೆ ಅವನು ಅಂತ. ಇದನ್ನು ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು ಬರುತ್ತಾನೆ ಅವನು. ಗೈಸ್, ಘಾಟಾ ಲೂಪ್ಸ್ ಮುಗೀತು. ಕೆಳಗಿಳಿದ್ವಿ, ನೋಡಿದ್ರಿ ಎಂತೆಂಥ ಅಡ್ವೆಂಚರ್ ಘಾಟಾ ಲೂಪ್ಸ್ ಅಂತ. ಗುಂಡಿಗೆ ಗಟ್ಟಿ ಇದ್ದರೆ ಮಾತ್ರ, ಸ್ಕಿಲ್ಸ್ ಇದ್ದರೆ ಮಾತ್ರ ಇಲ್ಲಿ ಗಾಡಿ ತೊಗೊಂಬರ್ಬೇಕು. ಈವನ್ ಬೈಕರ್ಸ್ ಆದರೂ ಅಷ್ಟೇ, ನಾನು ಹೇಳೋದು ಬೈಕರ್ಸ್ ಆದರೂ ಅಷ್ಟೇ, ಸೈಕ್ಲಿಸ್ಟ್ ಆದರೂ ಅಷ್ಟೇ. ಸ್ಕಿಲ್ಸ್ ಇದ್ದರೆ ಮಾತ್ರ ದಯವಿಟ್ಟು ಗಾಡಿ ತೊಗೊಂಬನ್ನಿ. ಇಲ್ಲ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. HRTC ಗಾಡಿ ಬರುತ್ತೆ, HRTC ಗಾಡಿನಲ್ಲಿ ಡೆಲ್ಲಿ ಟು ಮನೇಲಿ ಬಂದ್ಬಿಡಿ. ಡೆಲ್ಲಿ ಟು ಲೇ ಬರುತ್ತೆ, ಬಂದ್ಬಿಡಿ. ಇದೇ ರೋಡಲ್ಲಿ ಬರುತ್ತೆ. ಅವ್ರಿಗೆ ಒಳ್ಳೆ ಸ್ಕಿಲ್ ಇರುತ್ತೆ, ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಬರೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲಿ ತುಂಬ ಕಷ್ಟ. ನೋಡಿ, ಈ ಜೋರಾಗಿ ಏನಾದ್ರು ಮಳೆ ಬಂತು ಅಂದರೆ ಮಣ್ಣು ಆರಾಮಾಗಿ ಜರುಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಂಥ ದೊಡ್ಡ ಕಲ್ಲು ಬಂಡೆ ಬಿದ್ದಿದೆ ಅಂತ. ಅದನ್ನು ಅವ್ರು ಸೈಡಿಗಾರು ಸರಿಸ್ಬೋದಿತ್ತಪ್ಪ, ಯಾಕೋ ಸೈಡಿಗೆ ಸರಿಸಿಲ್ಲ, ಹಂಗೆ ಬಿಟ್ಟವ್ರು. ಆ ವಿಸ್ಕಿ ಬ್ರಿಡ್ಜು, ದೊಡ್ಡ ಕಂದಕ, ಇದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ನಾವು ಮತ್ತೆ ಫ್ಲ್ಯಾಟ್ ರೋಡ್ಸಿಗೆ ಬಂದ್ವಿ. ಫ್ಲ್ಯಾಟ್ ರೋಡ್ಸ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಗಾಯ್ಸ್ ಯಾವುದೋ ಡಾಕ್ಯುಮೆಂಟ್ರಿ ನೋಡ್ದಂಗೆ ಆಗ್ತಿದೆ ನನಗೆ. ಏನೋ 10K 8K ಮೂವಿನಲ್ಲಿ ಹೆಂಗೆ ಕಾಣುತ್ತೋ ಹಂಗೆ ಕಾಣಿಸ್ತಿದೆ ನನ್ನ ಬರಿಗಣ್ಣಿಗೆ. ಅದು ಈ ಕನ್ನಡಕ ಅಂತೂ ಶೇಡ್ ಒಳ್ಳೆ ಫೀಲ್ ಕೊಡ್ತಿದೆ ನಿಜವಾಗ್ಲೂ. ಇಲ್ಲಿ ನೋಡಿ, ತಗೋಣ ನೋಡು ಹೆಂಗೆ ಫೀಲ್ ಕೊಡ್ತಿದೆ ಹೇಳು. 8K ಸಾಕಾಗಿದೆ.
ಗಾಯ್ಸ್ ಅದು ವಿಸ್ಕಿ ಬ್ರಿಡ್ಜ್ ಅಲ್ವಾ ಇದು ನೋಡಿ, ಇದು ಬ್ರ್ಯಾಂಡಿ ಬ್ರಿಡ್ಜು. ಇಲ್ಲಿ ಹಾಕೋರು ನೋಡಿ, ಇಲ್ಲಿ ನೋಡಿ ಬ್ರ್ಯಾಂಡಿ ಬ್ರಿಡ್ಜ್ ಅಂತ ಸರಿಯಾಗಿಟ್ಟವ್ರ ಹೆಸರು. ಬ್ರಿಡ್ಜ್ ಹೆಸರು ನೋಡಿ ಏನು ಹಾಕೋರೆ, ವಿಸ್ಕಿ ಬ್ರ್ಯಾಂಡಿ ಆಯಿತು, ಟ್ವಿಂಗ್ ಟ್ವಿಂಗ್ ಬ್ರಿಡ್ಜ್ ಅಂತ. ಏನೋ ಒಂದು ಸುಮ್ಮನೆ ಇಟ್ಟರು ಅತ್ಲಾಗೆ ಟ್ವಿಂಗ್ ಟ್ವಿಂಗ್ ವಿಸ್ಕಿ ಬ್ರ್ಯಾಂಡಿ. ಇವನ್ ಪಕ್ಕ ಇದು ನೋಡಿ ಎಷ್ಟೊಂದು ಪಾಸಿಂಗ್ ಇದೆಯೋ ಇದಕ್ಕೆ ಗೊತ್ತಿಲ್ಲ. ಬರೀ ಮರ ಅಷ್ಟೇ ಇರೋದು ಕೆಳಗೆ. ನೋಡಿ ಗಾಯ್ಸ್ ಯಾವ ಥರದ್ದು ಬ್ರಿಡ್ಜ್ ಪಾಸ್ ಮಾಡ್ತಾ ಇದೀವಿ, ಬರೀ ಮರ ಅಷ್ಟೇ ಇದಿರೋದು. ಬಡ 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 ಬಡ. ಇಲ್ಲ ಇಲ್ಲ, ಇದೇ ಹೋಗಿ ಒಂದು 3 ಟನ್ ಕೆಪಾಸಿಟಿ ಇದೆ ಅದಕ್ಕೆ. ಹೊಸ ಬ್ರಿಡ್ಜ್ ಮಾಡ್ತವ್ರೆ. ಸೊ ಇವರು ನೋಡಿ, ಇಲ್ಲಿಂದ ಈಚೆಗೆ ಹಿಮಾಚಲ್ ಪ್ರದೇಶ ಸರ್ಚು ಅಂತ ಏನಿದೆ ಬೋರ್ಡು, ಇಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿಂದ ಈಚೆಗೆ ಹಿಮಾಚಲ್ ಪ್ರದೇಶ, ಇಲ್ಲಿಂದ ಈಚೆಗೆ ಲಡಾಖು. ಸೊ ಇವಾಗ ಲಡಾಖಿಂದ ಹಿಮಾಚಲ್ ಪ್ರದೇಶಕ್ಕೆ ಬಂದ್ವಿ. ಏನು ಅನ್ನಿಸ್ತಾ ಇದೆ? ಇನ್ನೇನು ಖುಷಿ ಆಗ್ತಾ ಇದೆ. ಮೇನ್ ಲ್ಯಾಂಡಿಗೆ ಹೋದಂಗೆ ಇನ್ನೇನು ಲ್ಯಾಂಡಿಗೆ ಹೋದಂಗೆ ನಾವು ನೆಟ್ವರ್ಕ್ ಎಲ್ಲ ಬಂದು ಮೊಬೈಲ್ನ ಆಫ್ ಆಗೋಲ್ಲ. 15 ಆ್ಯಕ್ಚುಲಿ ನಂದು ನೆಟ್ವರ್ಕ್ ಎಲ್ಲ ಹೋಗಿತ್ತು, ಇವತ್ತು ಬಂತು ನನ್ನ ಪರ್ಸ್ನಲ್ ಸಿಮ್ಮು. ತುಂಬ ಜನ ಟ್ರೈ ಮಾಡಿದ್ದಾರೆ ಫೋನ್ ಮಾಡೋಕ್ಕೆ, ಬಟ್ ಯಾರಿಗೂ ಸಿಕ್ಕಿಲ್ಲ ನನ್ನ ನಂಬರು. ವಿಲ್ಸಿ ಸ್ನಾನ ಮಾಡೋಕ್ಕೆ ಜಾಗ ನಿಲ್ಸಲ್ಲ ನೋಡಲ್ಲಿ. ಅಣ್ಣ ಈ ಸ್ನಾನ ಮಾಡೋಕ್ಕಲ್ಲ, ಫುಲ್ ತಣ್ಣಗೆ ಗಾಳಿ ಬೀಸ್ತೈತೆ. ಬಾ ಅಣ್ಣ ಹೋಗಿ ಮನಾಲಿಗೆ ಮಾಡೋಣ. ಇನ್ನೇನು ಇನ್ನೊಂದು 150 ಕಿಲೋಮೀಟ್ರ್ ಬಾ, ಮನಾಲಿಗೆ ಹೋಗಿ ಮಾಡೋಣ. ನಮ್ಮ ಹುಡ್ರಲ್ಲೇ ನಿಲ್ಸೋರು ನೋಡ್ರಿ ಗಾಡಿನ. ಗಾಯ್ಸ್ ಕ್ಯಾಬಿನೆಲ್ಲ ಡಿಫ್ರೆಂಟಾಗಿ ಫೀಲ್ ಆಗ್ತಿದೆ ಅಲ್ವಾ? ನಾನು ಇವಾಗ ಅವಣ್ಣ ಇದನ್ನೆಲ್ಲ ಇನ್ನೊಂದು ಗಾಡಿ ನಮ್ಮ ಜೊತೆಗೆ ಲೋಡ್ ಆಗಿದ್ದಲ್ಲ, ಆ ಗಾಡೀಲಿ ಕೂತ್ಕೊಂಡಿದ್ದೀನಿ. ಅನಿಲಣ್ಣ ಅಜಯಣ್ಣನ ಜೊತೆ ಕೂತ್ಕೊಂಡಿದ್ದಾರೆ. ಇನ್ನೊಂದು ಏನು ವಿಷಯ ಅಂದರೆ, ನಡುವೆ ಸ್ನಾನ ಮಾಡಿದ್ವಿ, ಕಿವಿ ಎಲ್ಲ ನೋಯ್ತಿದ್ದಾವೆ. ನಿಜವಾಗ್ಲೂ ಎಷ್ಟು ನೋಯ್ತಿದ್ದಾವೆ ಕಿವಿ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ನೋಯ್ತಿದ್ದಾವೆ. ನೀವೇನಾದರೂ ಗ್ಲೇಷಿಯರ್ ನೀರಲ್ಲಿ ಸ್ನಾನ ಮಾಡ್ತೀರ ಅಂದರೆ 2 ಸಲ ಯೋಚನೆ ಮಾಡಿ. ನೀವು ಎಲ್ಲಿ ಬೇಕಾದರೂ ಇರಿ, ಬಟ್ ಯು ಹ್ಯಾವ್ ಟು ಥಿಂಕ್ ಟ್ವೈಸ್, ಅದರ್ವೈಸ್ ಯು ವಿಲ್ ಎಂಡ್ ಅಪ್ ಇನ್ ಸಮಥಿಂಗ್ ವರ್ಸ್ ಸಿಚುವೇಶನ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೇನು ಮಾತಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಕಿವಿ ನೋಯ್ತಿದ್ದಾವೆ. ಸೊ ಆದ್ರೂ ನಾನು ಸ್ನಾನ ಮಾಡಿದ ತಕ್ಷಣ ಫುಲ್ ಎಲ್ಲ ಕಿವಿ ಎಲ್ಲ ಮುಚ್ಕೊಂಡೆ, ಬಟ್ ಸ್ಟಿಲ್ ಆಗ್ತಿಲ್ಲ ಗೈಸ್. ಮನಾಲಿಗೆ ಹೋಗಿ ಫಸ್ಟು ಬಿಸಿನೀರಲ್ಲಿ ಕ್ಲೀನಾಗಿ ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಎಷ್ಟು ಸಲ ಮಾಡಿದ್ರೂ ಕರೆಕ್ಟಾಗಿ ಸ್ನಾನ ಮಾಡೋಕ್ಕಾಗ್ತಿಲ್ಲ ನಮಗೆ. ಗಾಯ್ಸ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂದರೆ ಮಾತ್ರ ಕಣ್ಣು ಮನ ಎಲ್ಲ ಫುಲ್ ತಂಪಾಗುತ್ತೆ ಗಾಯ್ಸ್. ಅಲ್ಲಿ ನೋಡಿ, ಅಲ್ಲಿ ವೈಟಿಂದ ಶುರುವಾಗಿದ್ದು, ಅಲ್ಲಿ ವೈಟಿಂದ ಶುರುವಾಗುತ್ತಾ ಫುಲ್ಲು ಗ್ರೀನ್ ವ್ಯಾಲಿ, ಕಲ್ಲು ನಜ್ಜೆ ನೆಕ್ಸ್ಟ್ ಲೆವೆಲ್ಲು. ಬೈ ಕೈಸೆ ಲಗ್ ರೇ? ಬಹುತ್ ಬಡಿಯಾ ಬೈಗೂ ಬಹುತ್ ಬಡಿಯಾ ಆಗ್ತಿದೆಯಂತೆ. ಸಖತ್ತಾಗಿದೆ ಗಾಯ್ಸ್, ಸೀರಿಯಸ್ಲಿ. ನಾನು ವಾಪಸ್ ಇಲ್ಲೆಲ್ಲ ಸೈಕಲಲ್ಲಿ ಬಂದು ಇಲ್ಲೆಲ್ಲರೂ ನಿಲ್ಸ್ಕೊಂಡು ಕ್ಯಾಂಪಿಂಗ್ ಮಾಡಿ, ಯಪ್ಪ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ ನನಗೆ. ನಿಜ ಅಷ್ಟು ಮಸ್ತ್ ಇರುತ್ತೆ ಗಾಯ್ಸ್. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮರಳು ದಿಣ್ಣೆಗಳಿದೆ. ಅಂದರೆ ಇದೆಲ್ಲ ಡೆಸರ್ಟ್ ಅಲ್ವಾ, ಅಂದರೆ ಮರುಭೂಮಿ, ಹಾಗಾಗಿ ಇಲ್ಲೆಲ್ಲ ಮರಳು ದಿಣ್ಣೆಗಳಿದೆ. ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಿದೆ. ನೆಕ್ಸ್ಟ್ ಗುರು ಗೈಸ್, ನಿಜ ಗೈಸ್ ನೀವು ಬರಬೇಕು, ಇಲ್ಲೆಲ್ಲ ಎಂಜಾಯ್ ಮಾಡಬೇಕು, ಸಖತ್ ಆನಂದ ಆಗುತ್ತೆ. ನಿಮ್ಗೆ ಎಂಥದ್ದೇ ಟೆನ್ಷನ್ ಇರಲಿ, ನಿಜವಾಗ್ಲೂ ನಿಮ್ಮ ಆ ಟೆನ್ಷನ್ಗಳೆಲ್ಲ ಮರ್ತು ಬಿಡ್ತೀರ. ಅದಕ್ಕೆ ಮೇನ್ ರೀಸನ್ ಅಂದರೆ ಮೊದಲನೇದಾಗಿ ನಿಮಗೆ ನೆಟ್ವರ್ಕ್ ಸಿಗೋಲ್ಲ. ಸೊ ನೋ ನೆಟ್ವರ್ಕ್, 100% ಪೀಸ್, ಸೂಪರಾಗಿರುತ್ತೆ. ನೀನು ಯಾರು ಜಾವ ಯಾರ ಗಾಡಿ ಕೈ ಹೊಡೆದ ಅಣ್ಣ, ಅದಕ್ಕೆ ನಿಲ್ಲಿಸ್ದ. चेकिंग चलती है क्या? नहीं, कोई चेकिंग तो चलती है। हाँ, तो दारू नहीं ले जाने देंगे, है ना? तो भरोसा भी नहीं है। उसको खोल के रखना, सील नहीं करना, खोल के रखना। फुल हुआ है, फुल बॉटल को खोलना, कैप खोलना, सील नहीं करना। वो ले जाने देंगे, मगर पीना शीना नहीं। कोई नहीं है। हाँ, उधर जहाँ ठिकाने पे पहुंचे वहाँ पीना। ऐसी गाड़ी चलाते टाइम भाई सील बॉटल नहीं लेना है, उसको खोलना है, बॉटल को खोल देंगे, अभी थोड़ा खाली कर देंगे। ವಾವ್ 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 ನೋಡ್ರಿ ಲೊಕೇಶನ್ ಹೆಂಗಿದೆ ಫುಲ್ ಗುರು. ಅದ್ರ ತುದಿ ಹತ್ತಕ್ಕೆ ಯಾವ್ದಾದ್ರು ಟ್ರೆಕ್ಕಿಂಗ್ ಇದೆಯಾ ಇಲ್ಲಿ ಅಂತ? ಇಲ್ಲ ಅನಿಸುತ್ತೆ. ಸ್ನೋ ಟೈಮಲ್ಲೂ ಟ್ರೆಕ್ಕಿಂಗ್ ಇರೋಲ್ಲ ಇದ್ರ ಮೇಲೆ. ಬೆಟ್ಟಗಳು ಹಾಗೆ ರಾಶಿ ರಾಶಿ ಇದ್ದಾವೆ. ಇಲ್ಲಿ ಕೆಂದಕ್ಕಿದೆ, ಅಲ್ಲೆಲ್ಲ ಸ್ವಲ್ಪ ಗ್ರೀನ್ ಮೌಂಟೇನ್ಸ್ ಇದೆ, ಇಲ್ಲೆಲ್ಲ ಫುಲ್ ಕೆಂದಕ್ಕಿದಾವೆ ಮೌಂಟೇನ್ಸ್. ಊರ ಹೆಸರೇನು ಅಂತ ಗೊತ್ತಿಲ್ಲ, ಬಟ್ ಅಣ್ಣ ಆಯ್ತು ಅಕ್ಕಳಪ್ಪ ತಗೋ. ನೋಡ್ರಿ ಎಲ್ಲ ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ. ಇಲ್ಲೇ ನಿಲ್ಸಿದ್ದೀವಿ ಟೀ ಕುಡಿಬೇಕಂತ. ಚೆನ್ನಾಗಿದೆ ಗುರು, ಜಾಗ ಚೆನ್ನಾಗಿದೆ, ಚೆನ್ನಾಗಿ ಮಾಡೋರು. ಟೆಂಪ್ರರಿ ಟೆಂಟು, ಕೆಳಗೆಲ್ಲ ಫುಲ್ ಒದ್ದೆ ಆಗಿದೆ. नाम क्या बोला? मेरे भाई का फोटो दिखाओ। भाई का फोटो दिखाओ, दिखा दे। आपका नाम क्या बोला? दावा लामू। दावा लामू। क्या पढ़ाई करते हैं आप दावा लामू? मैं
ABCD पढ़ाई करते हैं यार इधर आओ इधर आओ ನೋಡಿ ಇವ್ರ ಹೆಸರು ಧವಲಮು ಅಂತ ಇವ್ರು ABCD ಓದ್ತಾರಂತೆ ಸೂಪರ್ ಧವಲಮು हमारा घर आता है नहीं आना यार आओ चाय पी लेंगे ಇದನ್ನ ಫ್ಯಾನ್ ಅಂತ ಕರೀತಾರಂತೆ ಟೀ ಜೊತೆಗೆ ಇದನ್ನ ತಿಂತಾ ಇದ್ದೀವಿ ಅನಿಲಣ್ಣ ಬ್ರೆಡ್ ಅಲ್ಲಣ್ಣ ಇದು ಫ್ಯಾನು ಬ್ರೆಡ್ ಅಂದಲ್ಲಣ್ಣ ಬ್ರೆಡ್ ಅಲ್ಲ ಇದು ಮುಖ ತೋರಿಸು ಇರ್ಲಿ ತೋರ್ಸಪ್ಪ ಇರ್ಲಿ ನಾಚ್ಕೊಬಿಡ ತೋರಿಸು ಬ್ರೆಡ್ ಅಲ್ಲಮ್ಮ ಇದು ಫ್ಯಾನ್ ಏನು ಹೇಳು ಫ್ಯಾನ್ ಎದ್ಕೊಂತೀನೀಗ ಗಾಯ್ಸ್ ಫುಲ್ ಕತ್ಲಾಗಿದೆ ಹೊಡಿತಾ ಇದ್ದಾರೆ ರಾತ್ರಿ ಅಷ್ಟೊತ್ತಿಗೆ ಮನೇಲಿ ರೀಚ್ ಆಗಬೇಕು ಅಂತಿದ್ರು ಬಟ್ ಏನಾಗುತ್ತೋ ಕಾದು ನೋಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ ಯಾಕಂತಂದರೆ ಅಣ್ಣ ಪಾಪ ಬೆಳಗ್ಗೆಯಿಂದ ಸುಮಾರು 14 ಗಂಟೆ ಗಾಡಿ ಓಡಿಸಿರೋದು ನಾನು ಹೇಳಿದೆ ಅಣ್ಣಂಗೆ 15 ಗಂಟೆ ಆಯಿತು ಅಣ್ಣ ಬೆಳಗ್ಗೆಯಿಂದ ಕೂತ್ಕೊಂಡು ನಾನು ಹೇಳಿದೆ ಮಲ್ಕಳಿ ಅಂತ 5 to 5 12 ಆಯ್ತಾ ಹಾಂ ಈ ಕಡೆ 9 ಗಂಟೆ ಹಾಂ 16 ಅದಕ್ಕೆ ಅಣ್ಣ ಅಕಸ್ಮಾತ್ ಏನಾದರೂ ಮನ್ಸು ಮಾಡಿದ್ರೆ ಕೆಳಗಲ್ಲಿ ಊರಿದೆ ಅಲ್ಲೇ ಮಲ್ಕೋಬೋದೇನೋ ಗೊತ್ತಿಲ್ಲ ಐ ಆಮ್ ನಾಟ್ ಶೋರ್ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ ಗೈಸ್ ನಾವು ಅಟಲ್ ಟನಲ್ನ ಪಾಸ್ ಮಾಡ್ಕೊಂಡು ಬಂದ್ವಿ ಇಲ್ಲೊಂದು ಗಾಡಿ ರಿವರ್ಸ್ ಚರಂಡಿಗೆ ಬಿಟ್ಬಿಟ್ಟವನೆ ಥೂ ಅಯ್ಯೋ ಬೈ ಇವ್ನು ಶಾರ್ಟ್ಕಟ್ ಹೊಡೆಯೋಕೆ ಹೋಗಿ ಬಿದ್ದತ್ ಬೈ ಅಲ್ಲಿಗೆ ಶಾರ್ಟ್ಕಟ್ ಹೊಡೆಯೋಕೆ ಹೋಗಿ ಬಿಟ್ಟ ನೋಡಿ ಚರಂಡಿಗೆ ನೋಡಿ ಗಾಡಿ ಟರ್ನ್ ಮಾಡ್ಬೇಕಾದ್ರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗ್ತೀನಿ ಇನ್ನು ಮುಂದೆ ನಾನು ಸೈಕ್ಲಿಂಗ್ ವ್ಲಾಗ್ಸ್ನ ಮಾಡ್ತೀನಿ ಅಂದರೆ ಸೈಕಲಲ್ಲಿ ಫುಲ್ ಹಿಮಾಲಯನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಸೊ ದಯವಿಟ್ಟು ನಿಮ್ಮ ಕನ್ನಡದ ಹುಡುಗನಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೈಪ್ ಎಲ್ಲನೂ ಮಾಡಿ ಹೆಚ್ಚಾಗಿ ಸಪೋರ್ಟ್ ಮಾಡಿ ಪ್ರಪಂಚ ಪೂರ್ತಿ ಸೈಕಲಲ್ಲಿ ಸುತ್ತೋಣ